ತಾತ ಆಟ ಎಲ್ಲ ಮುಗೀತಾ? ಮನೆಗೆ ಹೋಗೋಣವಾ? ಈಗ ತಾನೇ ಆಟ ಆಡ್ಕೊಂಡು ಸುಸ್ತಾಗಿ ಬಂದಿದ್ದೀನಲ್ಲ ತಾತ, ಇವಾಗಲೇ ಹೋಗೋಣ ಅಂತೀಯಲ್ಲ. ಒಂದು 5 ನಿಮಿಷ ಕೂತ್ಕೊಂಡು ಹೋಗೋಣ, ಇರು ತಾತ. ಆಯ್ತು ಮಗಳೇ, ಕುಂತ್ಕೋ, ಆಮೇಲೆ ಹೋಗುವ. ಹಾಂ ತಾತ, ನನಗೆ 18 ವರ್ಷ ಯಾವಾಗಾಗುತ್ತೆ? ಯಾಕೆ 18 ವರ್ಷ ಮಗಳೇ? ನಿನಗಾಗಲೇ ಮದುವೆ ಚಿಂತೆ ಬಂತಾ? ಹೋಗಿ ತಾತ ನೀವು, ನಂಗೆ ಮದುವೆ ಬೇಡ, ನಾನು ಮದುವೆ ಆಗಲ್ಲ ತಾತ. ಮತ್ತೆ 18 ವರ್ಷ ಯಾಕೆ ಆಗಬೇಕು ನನ್ನ ಮೊಮ್ಮಗಳಿಗೆ? ಅಯ್ಯೋ, ಓಟ್ ಹಾಕೋಕ್ಕೆ ತಾತ. ಓಟ್ ಹಾಕಕ್ಕ? ಆಯ್ತು, ಯಾರಿಗೆ ಹಾಕ್ತೀಯ? ಯಾಕೆ ಹಾಕ್ತೀಯ ಓಟು? ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆ ಓಟ್ ಹಾಕ್ತೀನಿ. ದುಡ್ಡು ಇಸ್ಕೊಂಡೆಲ್ಲ ಓಟ್ ಹಾಕಬಾರ್ದು ಮಗಳೇ. ಮತ ಹಾಕೋದು ನಮ್ಮ ಭವಿಷ್ಯಕ್ಕೋಸ್ಕರ. ಮತನ ದಾನ ಮಾಡಬೇಕು ವಿನಃ ಮತನ ಮಾರ್ಕೋಬಾರ್ದು, ತಿಳಿತಾ? ಮತ್ತೆ ಅಪ್ಪ ಅಜ್ಜಿ ಓಟ್ ಹಾಕ್ತೀನಿ ಅಂತ ಎಲ್ಲಾರ ಕೈಲೂ ದುಡ್ಡು ಇಸ್ಕೊಂತಾರಲ್ಲ ತಾತ. ಅವರಿಬ್ಬರಿಗೂ ಓಟಿನ ಶಕ್ತಿ ಗೊತ್ತಿಲ್ಲ ಕಣವ. ಎಲೆಕ್ಷನ್ ನಡೆಯೋದು ದುಡ್ಡಿಂದಾನೆ, ಓಟ್ ಹಾಕೋದು ದುಡ್ಡುಗೋಸ್ಕರನೇ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಮಾತ್ರ ಅಲ್ಲ, ಇವ್ರುಗಳು ಎಲ್ಲ ಹಾಗೆ ಅನ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಸಿಕ್ಕಿಲ್ಲ, ಆರೋಗ್ಯ ಕೆಟ್ಟರೆ ಒಳ್ಳೆ ಹಾಸ್ಪಿಟ್ಲು ಸಿಗ್ತಾ ಇಲ್ಲ. ಎಷ್ಟೋ ಜನ ಮನೆ ಇಲ್ಲದೆ ಕುಡಿಸ್ಲಲ್ಲಿ ವಾಸ ಮಾಡ್ಕೊಂಡಿದ್ದಾರೆ. ಎಷ್ಟೋ ಜನಕ್ಕೆ ಕುಡಿಯೋಕ್ಕೆ ನೀರಿಲ್ಲ. ಎಷ್ಟೋ ಜನ ಕಷ್ಟಪಟ್ಟು ಓದಿದ್ರು ಲಕ್ಷ ಲಕ್ಷ ಕೊಟ್ಟರು ಅವ್ರಿಗೆ ಒಳ್ಳೆ ಉದ್ಯೋಗ ಸಿಗ್ತಾ ಇಲ್ಲ. ಆದರೂ ಕೂಡ ನಮ್ಮ ಜನ ಮತನ ಮಾರ್ಕೊಳ್ಳೋದು ಬಿಟ್ಟಿಲ್ಲ. ಇವೆಲ್ಲ ಸರಿ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ತಾತ? ಎಲ್ಲಿವರೆಗೂ ಜನ ಮತನ ಮಾರ್ಕೊಳ್ದೆ ಪ್ರಾಮಾಣಿಕರಿಗೆ ಓಟ್ ಹಾಕ್ತಾರೋ, ಎಲ್ಲಿವರೆಗೂ ಜನ ಸರ್ಕಾರದ ಕೆಲಸನ ತಮ್ಮ ಕೆಲಸ ಅಂತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೋ, ಎಲ್ಲಿವರೆಗೂ ಜನ ಸರ್ಕಾರದ ಕೆಲಸನ ತಮ್ಮ ಕೆಲಸ ಅಂತ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡ್ತಾರೋ, ಎಲ್ಲಿವರೆಗೂ ಜನ ಸರ್ಕಾರಕ್ಕೆ ನಾವು ಕಟ್ಟೋ ತೆರಿಗೆ ಹಣದಿಂದ ಅಭಿವೃದ್ಧಿ ಮಾಡ್ತಿದ್ದೀವಿ, ಸರ್ಕಾರ ಸಾರ್ವಜನಿಕ ಸೊತ್ತು, ಅಧಿಕಾರಿಗಳು ನಮ್ಮ ಕೆಲಸಗಾರರು ಅನ್ಕೋತಾರೋ, ಎಲ್ಲಿವರೆಗೂ ಜನ ಜಾತಿ ನೋಡಿ ಓಟ್ ಹಾಕ್ದೆ ಅವನ ಕೆಲಸ ನೋಡಿ ಓಟ್ ಹಾಕ್ತಾರೋ, ಎಲ್ಲಿವರೆಗೂ ರಾಜಕೀಯಕ್ಕೆ ಬರೋ ಪ್ರತಿ ಒಬ್ಬನು ತನ್ನ ದೇಶಕ್ಕೋಸ್ಕರ ತನ್ನ ಜನಗಳಿಗೋಸ್ಕರ ಕೆಲಸ ಮಾಡಬೇಕು ಅನ್ಕೋತಾನೋ, ಅವಾಗಿದೆಲ್ಲ ಸರಿ ಹೋಗ್ಬೋದು ಕಣವ. ಜನ ಇದನ್ನೆಲ್ಲ ಹೇಗ್ ತಿಳ್ಕೊಳ್ತಾರ ತಾತ? ಯಾರು ತಿಳಿಸ್ತಾರೆ? ಸಂವಿಧಾನವು ಭಾರತೀಯರ ಮಹಾಗ್ರಂಥ. ಸಂಸ್ಕೃತಿಯ, ಭಾಷೆಯ, ನಂಬಿಕೆಗಳ, ಅಭಿಪ್ರಾಯಗಳ, ಆಚಾರ ವಿಚಾರಗಳ, ಆಹಾರ ಪದ್ಧತಿಗಳ, ಉಡುಪುಗಳ, ಜನರನ್ನು ಒಟ್ಟಿಗೆ ಮುನ್ನಡೆಸುತ್ತಿರುವುದು ಭಾರತದ ಸಂವಿಧಾನ. ಪ್ರಜಾಪ್ರಭುತ್ವ, ಜಾತ್ಯತೀತತೆ, ಸಾಮಾಜಿಕ ನ್ಯಾಯವೆಂಬ ಸಿದ್ಧಾಂತಗಳನ್ನು ಬಿತ್ತಿ ಬೆಳೆಸುತ್ತಿರುವುದು ಭಾರತದ ಸಂವಿಧಾನ. ನಾವೆಲ್ಲರೂ ಅನುಭವಿಸುತ್ತಿರುವ ಮಾನವ ಹಕ್ಕುಗಳು, ಮೂಲಭೂತ ಹಕ್ಕುಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಹಲವು ಸಂವಿಧಾನಿಕ ಪರಿಹಾರಗಳನ್ನು ನೀಡಿರುವುದು ಭಾರತದ ಸಂವಿಧಾನ. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗವೆಂಬ ಸ್ವತಂತ್ರ ಸಂಸ್ಥೆಗಳನ್ನು ಸ್ಥಾಪಿಸಿ ಅವುಗಳಲ್ಲಿ ಈ ದೇಶದ ಜನರು ಭಾಗವಹಿಸುವಂತೆ ಮಾಡಿರುವುದು ಭಾರತದ ಸಂವಿಧಾನ. ಜನ ಸಾಮಾನ್ಯರ ಕನಿಷ್ಠ ಅವಶ್ಯಕತೆಗಳನ್ನು ಸ್ವಲ್ಪ ಮಟ್ಟಿಗಾದರೂ ಪೂರೈಸುವುದು ಭಾರತದ ಸಂವಿಧಾನದ ಆಶಯವಾದ ಕಲ್ಯಾಣ ರಾಜ್ಯ ಮೌಲ್ಯ ಮತ್ತು ಧರ್ಮ, ಜನಾಂಗೀಯ, ಜಾತಿ, ಲಿಂಗ, ಭಾಷೆ ಅಥವಾ ಜನ್ಮಸ್ಥಳದ ಆಧಾರದ ಮೇಲೆ ತಾರತಮ್ಯವನ್ನು ನಿಷೇಧಿಸಿ ಎಲ್ಲರಿಗೂ ಸಮಾನ ರಕ್ಷಣೆ ಮತ್ತು ಅವಕಾಶಗಳನ್ನು ನೀಡಿರುವುದು ಭಾರತದ ಸಂವಿಧಾನ. ನಮ್ಮ ಸಂವಿಧಾನವನ್ನು ನಾವು ಕಳೆದುಕೊಂಡರೆ ಅಂತರ್ಯುದ್ಧ ನಡೆದು ಭಾರತ ದೇಶ ಛಿದ್ರವಾಗಿ ಓಡಾಗುತ್ತದೆ. ಪ್ರಜಾಪ್ರಭುತ್ವ, ಜಾತ್ಯತೀತತೆ, ಸಾಮಾಜಿಕ ನ್ಯಾಯವೆಂಬ ಸಿದ್ಧಾಂತಗಳು ನಾಶವಾಗಿ ಅರಾಜಕತೆ, ಮತೀತಯವಾದ, ಕೋಮುವಾದ, ಮೂಲಭೂತವಾದವೆಂಬ ಅಮಾನವೀಯ ಸಿದ್ಧಾಂತಗಳು ರಾರಾಜಿಸುತ್ತವೆ. ಜನಸಾಮಾನ್ಯರುಗಳು ಗಳಿಸಿದ ಹಕ್ಕುಗಳನ್ನು ಕಳೆದುಕೊಂಡು ಬಾಯಿಗೆ ಬೀಗ ಹಾಕಿಕೊಂಡು ಗುಲಾಮರಂತೆ ಜೀವಿಸಬೇಕಾಗುತ್ತದೆ. ಮಹಿಳೆಯರು, ದಲಿತರು ಮತ್ತು ಬಡವರು ಶೋಷಣೆ, ದಬ್ಬಾಳಿಕೆಗೆ, ಕ್ರೌರ್ಯ, ಹಿಂಸೆ, ಅಭದ್ರತೆಗಳಿಗೆ ಬಲಿಯಾಗಬೇಕಾಗುತ್ತದೆ. ರೂಲ್ ಆಫ್ ಲಾ ಹೋಗಿ ಜಂಗಲ್ಲ ವ್ಯವಸ್ಥೆ ಬರುತ್ತದೆ. ಆದ್ದರಿಂದ ನಮ್ಮ ಸಂವಿಧಾನವನ್ನು ನಾವು ಉಳಿಸಿಕೊಳ್ಳಲೇಬೇಕು. ಮೊದಲಿಗೆ ನಾವೆಲ್ಲರೂ ನಮ್ಮ ಸಂವಿಧಾನವನ್ನು ಓದಬೇಕು, ಅರ್ಥೈಸಿಕೊಳ್ಳಬೇಕು, ಸಂವಿಧಾನದ ಮೂಲ ತತ್ವಗಳನ್ನು ಮೈಗೂಡಿಸಿಕೊಳ್ಳಬೇಕು ಮತ್ತು
ಅದರಂತೆ ನಡೆದುಕೊಳ್ಳಬೇಕು. ಸಂವಿಧಾನದ ಆಶಯಗಳನ್ನು ಬದುಕಿನ ವಿವಿಧವಾಗಿಸಿಕೊಳ್ಳಬೇಕು. ನಮ್ಮ ಕುಟುಂಬದ ಸದಸ್ಯರಿಗೆ ಸಂವಿಧಾನದ ಮಹತ್ವವನ್ನು ಮನವರಿಕೆ ಮಾಡಿಕೊಡಬೇಕು. ನಮ್ಮ ಸುತ್ತಮುತ್ತಲಿನ ಬಂಧು ಬಳಗ ಗೆಳೆಯರಲ್ಲಿ ವಿದ್ಯಾರ್ಥಿ ಯುವ ಜನರ ಮಧ್ಯೆ ನಮ್ಮ ಸಂವಿಧಾನದ ತಿಳುವಳಿಕೆಯನ್ನು ಹಂಚಿಕೊಳ್ಳಬೇಕು. ಆದ್ದರಿಂದ ನಾವೆಲ್ಲರೂ ಭಾರತ ದೇಶದೊಳಗೆ ಹಿಂದೆ ಪಣ ತೊಡೋಣ. ಸಂವಿಧಾನದ ಉಳಿವಿಗಾಗಿ, ದೇಶದ ಸಮಗ್ರತೆಗಾಗಿ, ಜನತೆಯ ಕಲ್ಯಾಣಕ್ಕಾಗಿ ನಾವೆಲ್ಲರೂ ಎಲ್ಲ ರೀತಿಯ ತ್ಯಾಗಕ್ಕೆ ಸಿದ್ಧರಾಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.